ನೋಡಿ 4 ಎಕರೆಗೆ 3 ಗುಂಟೆ ಕಮ್ಮಿ ಬಂದಿದೆ. ಒಂದು ಲ್ಯಾಂಡ್ ಬಂದಿದೆ ನೋಡಿ, ಪಕ್ಕದಲ್ಲಿ ಕಬ್ಬು ಹೆಂಗಿದೆ. ಒಳ್ಳೆ ವಾಟರ್ ಸೋರ್ಸ್ ಇರುವಂಥ ಲ್ಯಾಂಡು, ಭಯಂಕರ 2.5 ನೀರಿದೆ. ಸ್ವಂತ ಟಿ ಸಿ ಇದೆ. ಇವರೇ ಮೋಟ್ರ್ ಹಾಕಿ ಸ್ವಂತ ಟಿ ಸಿ ಹಾಕ್ಸ್ಕೊಂಡಿದ್ದಾರೆ. ಪಕ್ಕದಲ್ಲಿ ನೀರು ತೊಗೊಂಡಿದ್ದಾರೆ. ಈಗ ಬೋರ್ ಹೊಡಿಸಿ ಸ್ವಂತ ಟಿ ಸಿಗೂ ದುಡ್ಡು ಕಟ್ಬಿಟ್ಟಿದ್ದಾರೆ. ತಾರ್ ರೋಡಿಂದ 2 ಕಿಲೋಮೀಟ್ರ್ ಬರೋಕೆ ಒಳಗಡೆ ಡ್ರಿಪ್ ಇರಿಗೇಷನ್ ಆಗೈತೆ. ನೋಡಿ ಹೆಂಗಿದೆ, ಬಾಳೆ ಹಾಕಿದ್ರು. ಬಾಳೆಲಿ ಒಳ್ಳೆ ದುಡ್ಡು ಆದಮೇಲೆ ತಾನೇ ಸ್ವಂತ ಬೋರ್ ಹಾಕ್ಸಿದ್ದಾರೆ. ಈಗ ಟಿ ಸಿಗೂ ಅಪ್ರೂವ್ ಮಾಡಿದೆ. ಟಿ ಸಿ ಇನ್ನೊಂದು 15 ದಿನದಲ್ಲಿ ಬರುತ್ತೆ. ಮೋಟ್ರ್ ಬಿಟ್ಟು ಟಿ ಸಿ ಹಾಕಿ ಎಲ್ಲ ಕೊಟ್ಬಿಡ್ತಾರೆ. ಮೈಸೂರಿಗೆ 52 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ. ಡ್ರಿಪ್ ಇರಿಗೇಷನ್ ಆಗೈತೆ. ರೆಡ್ ಸೆಲ್ ಐತೆ. ಸುತ್ತ ಸೋಲಾರ್ ಫೆನ್ಸಿಂಗ್ ಇದೆ. ತುಂಬ ಚೆನ್ನಾಗಿರುವಂಥ ಲ್ಯಾಂಡು. ಬಾಳೆ ಹಾಕಿ ಈಗ ಲೊಟ ಬಿಟ್ಟಿದ್ದಾರೆ. ಒಳ್ಳೆ ವಾಟರ್ ಸೋರ್ಸ್ ಇರುವಂಥ ಲ್ಯಾಂಡ್ ಇದು. ಡೈರೆಕ್ಟ್ ಓನರ್ ಟು ಓನರ್ ಸಿಟ್ಟಿಂಗ್ ಇರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಆಗಿದೆ. ಡೈರೆಕ್ಟ್ ರಿಜಿಸ್ಟ್ರಿಗೆ ಹೋಗ್ಬೋದು ನೀವು. ಲೀಗಲ್ ಆದಮೇಲೆ ಶ್ರೀಕಂಠೇಶ್ವರ ಪ್ರಾಪರ್ಟೀಸಿಂದ ಡೈರೆಕ್ಟ್ ಓನರ್ ಟು ಓನರ್ ಸಿಟ್ಟಿಂಗ್ ಇರುತ್ತೆ. ತುಂಬ ಚೆನ್ನಾಗಿದೆ. ರೆಡ್ ಸೈಲ್ ಬರುತ್ತೆ. ರೆಡ್ ಸೈಲ್ ಕೂಡಿರುವಂಥ ಲ್ಯಾಂಡ್ ಇದು. ನೋಡಿ, ಇದೇ ಬೋರ್ ಹೊಡೆದಿರೋದು. 2.5 ಇಂಚ್ ನೀರಿದೆ. ಇವರು ಮೋಟ್ರ್ ಬಿಟ್ಟು ಸ್ವಂತ ಟಿ ಸಿ ಹಾಕ್ಸಿ ಎಲ್ಲ ಕೊಡ್ತಾರೆ. ತುಂಬ ಚೆನ್ನಾಗಿದೆ ನೋಡಿ. ರೆಡ್ ಸೈಲ್ ಕೂಡಿರುವಂಥ ಲ್ಯಾಂಡು ತುಂಬ ಚೆನ್ನಾಗಿದೆ. ರೆಡ್ ಸೈಲ್ ಬರುತ್ತೆ. ಓನರ್ ಟು ಓನರ್ ಸಿಟ್ಟಿಂಗ್ ಇರುತ್ತೆ. ನಮ್ಮ ಕಮಿಷನ್ 2% ಕಮಿಷನ್ ಇರುತ್ತೆ. ತಾರ್ ರೋಡಿಂದ 2 ಕಿಲೋಮೀಟ್ರ್ ಬರಬೇಕು. ಮ್ಯಾಪ್ ರೋಡು ಇದು. ತುಂಬ ಚೆನ್ನಾಗಿದೆ. ದೊಡ್ಡ ರೋಡು, 45 ಅಡಿ ರೋಡ್ ಬರುತ್ತೆ. ಇವರು ಎಕರೆ 26.5 ಲಕ್ಷ ಹೇಳ್ತಿದ್ದಾರೆ. ನೆಗೋಷಿಯಬಲು ಲೈಟ್ಲಿ. ಓನರ್ ಟು ಓನರ್ ಸಿಟ್ಟಿಂಗ್ ಇರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. RTC ಓನರ್ ಯಾರಿದ್ದಾರೆ ಅವ್ರನ್ನೇ ಸಿಟ್ಟಿಂಗ್ ಕೊಡಿಸ್ತೀನಿ. ಆಮೇಲೆ ಹೋಮ್ ಸೋರ್ಸ್ ಪ್ರಕಾರ ರಿಜಿಸ್ಟ್ರೇಷನ್ ಆಗುತ್ತೆ. ಇದು ಪರ್ಸೆಸಿಂಗ್ ಪ್ರಾಪರ್ಟಿ ಬರುತ್ತೆ. ಇವರು 25 ವರ್ಷ ಆಗಿದೆ ತಗೊಂಡು. ಈ ಲ್ಯಾಂಡ್ನ ರೈತರೇ ತಗೊಂಡಿರೋದು. 25 ವರ್ಷ ಆಗಿದೆ. ಈಗ ಬೋರ್ ಹೊಡಿಸಿ